ರಾಜ್ಯವಾರು ಕೂಡ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಪೋಲ್ ಆಫ್ ಪೋಲ್ ಏನ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಟೋಟಲ್ 543 ಕ್ಷೇತ್ರಗಳ ಪೈಕಿ ಎನ್ಡಿಎ 300. ಓಕೆ ಫೈನ್, ಒಂದು ಅಪ್ಡೇಟ್ ಇದೆ ನೋಡೋಣ. ಲೋಕಸಮರದಲ್ಲಿ ಮತ್ತೆ ಮೋದಿ ಸುನಾಮಿನ. ಲೋಕಸಮರ ಮೂರನೇ ಬಾರಿ ಅಧಿಕಾರದತ್ತ ಬಿಜೆಪಿ ಏರೋದು ಪಕ್ಕಾನ. ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇದ್ರೆ ಎನ್ಡಿಎ ಮೈತ್ರಿಕೂಟ ಕಂಫರ್ಟಬಲ್ ವಿನ್ ಅನ್ನ ಮಾಡುತ್ತೆ ಅನ್ನುವಂತಹ ಪ್ರೆಡಿಕ್ಷನ್. ದೆಹಲಿ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿಗೆ ಭಾರಿ ಮುನ್ನಡೆ. ಇನ್ಫ್ಯಾಕ್ಟ್ ಪಶ್ಚಿಮ ಬಂಗಾಳದಲ್ಲಿ ಕೆಲ ಸರ್ವೆಗಳು ಹೇಳ್ತಿರೋದು ಟಿಎಂಸಿಗಿಂತ ಜಾಸ್ತಿ ಇವರ ಮತಬುಟ್ಟಿ ಅಥವಾ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ. ತಮಿಳುನಾಡಿನಲ್ಲಿ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಬಿಜೆಪಿ ಖಾತೆ ತೆರೆಯುವಂತಹ ನಿರೀಕ್ಷೆ ಇಟ್ಕೊಂಡಿದೆ. ಸೆಂಗೋಲಿಂದ ಹಿಡಿದು ಕಚ್ಚಾತಿ ವೈಲ್ಯಾಂಡ್ ಪ್ರಧಾನಿಯವರು ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರೋದೆಲ್ಲ ವರ್ಕೌಟ್ ಆಗಿದೆ ಅನ್ನೋದು ಈ ಪೋಲ್ನ ಸಮೀಕ್ಷೆ ಆಗ್ತಾ ಇದೆ. ಇನ್ನೊಂದ್ ಕಡೆಗೆ ತೆಲಂಗಾಣದಲ್ಲಿ ಏನಾಗಿದೆ, ತೆಲಂಗಾಣದಲ್ಲಿ ಯಾರ ಪರವಾಗಿ ಅಲೆ ಇದೆ ಅನ್ನೋದಕ್ಕೆ ಕೂಡ ನೀವು ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಜೆಪಿಗೆ ಶುಭ ಸೂಚನೆ, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇದೆ. ಕರ್ನಾಟಕ, ಗುಜರಾತ್ ಅಂತೂ ಕ್ಲೀನ್ ಸ್ವೀಪ್ ಮಾಡುವಂತಹ ಚಾನ್ಸ್ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಕೂಡ 26ಕ್ಕೆ 26 ಗೆದ್ಕೊಂಡಿದ್ರು. ಇದಾದ್ರೆ ಈ ಸಲ ಕೂಡ 26ಕ್ಕೆ 26 ಗೆದ್ಕೊಂಡ್ಬಿಟ್ರೆ ಅವರು ಸತತವಾಗಿ 3ನೇ ಸಲ ಹ್ಯಾಟ್ರಿಕ್ ಸಾಧನೆ ಗುಜರಾತ್ ಅಲ್ಲಿ ಮಾಡೋದವರು.